ರಾಜ್ಯ ಬಿಜೆಪಿಯಲ್ಲಿ 2-3 ದಿನಗಳಿಂದ ಕೂಡ ಬೇರೆ ಬೇರೆ ರೀತಿಯಾದ ಬೆಳವಣಿಗೆಗಳು ನಡೀತಾನೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಿನ್ನೆ ಅಷ್ಟೇ ಯತ್ನಾಳ್ ಅವರಿಗೆ ಉಚ್ಚಾಟನೆ 6 ವರ್ಷಗಳ ಕಾಲ ಪಕ್ಷದ ಶಿಸ್ತು ಸಮಿತಿ ಮಾಡಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ಶಿಸ್ತುಬದ್ಧ ಪಾರ್ಟಿ ಅಂತ ಹೆಸರುವಾಸಿ ಆಗಿರುವಂಥದ್ದು. ಕಳೆದ ಒಂದು 7-8 ತಿಂಗಳಿಂದ ಈಚೆ ಕರ್ನಾಟಕದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ಈ ಒಂದು ಅಶಿಸ್ತು ಅಂತ ಹೇಳುವಂಥ ಶಬ್ದಕ್ಕೆ ಹೆಚ್ಚು ಒತ್ತು, ಶಿಸ್ತು ಅಂತ ಹೇಳುವಂಥ ಶಬ್ದಕ್ಕೆ ಸ್ವಲ್ಪ ಮಸಿ ಬೆಳೆಯುವಂಥ ಕೆಲಸ ಕಾರ್ಯಗಳಾದದ್ದನ್ನು ನಾವು ಕಂಡಿದ್ದೇವೆ. ಕಾರ್ಯಕರ್ತರಲ್ಲ, ಇಡೀ ರಾಜ್ಯ ಜನ ಬೇಸತ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತುಬದ್ಧ ಪಾರ್ಟಿ, ಇದು ಹಿಂಗೆ ಆಗಬಾರದು ಅಂತ ಹೇಳುವಂಥದ್ದು ಎಲ್ಲರ ಮನಸ್ಸಲ್ಲಿತ್ತು. ಅದಕ್ಕೆ ಬೇಕಾದಂಥ ಪ್ರಕ್ರಿಯೆಗಳನ್ನು ಕೇಂದ್ರದವರು ಪ್ರಾರಂಭ ಮಾಡಿದ್ದಾರೆ. ಡಿಲೇ ಆಗಿದೆ, ಒಂದು 6-7 ತಿಂಗಳು 8 ತಿಂಗಳು ಡಿಲೇ ಆಗಿದೆ. ಇದಕ್ಕೆ ಮೊದಲೇ ಮಾಡಬೇಕಾಗಿತ್ತು. ಒಂದಷ್ಟು ಜನ ಸ್ವಲ್ಪ ಮಟ್ಟಿಗೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳೋ ಬದಲು ಪಾರ್ಟಿ ವಿತ್ ಡಿಫರೆನ್ಸಸ್ ಆಗಿಬಿಡ್ತಲ್ಲ ಅಂತ ಬೇಜಾರು ಪಟ್ಕೊಂಡಿದ್ದಾರೆ. ಸರ್, ಮತ್ತು ಕೆಲವೊಂದಿಷ್ಟು ಜನ ಆಕ್ರೋಶ ಏನ್ ಹೊರ ಹಾಕ್ತಿದ್ದಾರೆ ಅಂದ್ರೆ, ಈಗಾಗಲೇ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಅವರಾಗಿರ್ಬೋದು, ಅವರು ಪಕ್ಷದ ಚಟುವಟಿಕೆ ಬಿಟ್ಟು ಬೇರೆ ಪಕ್ಷದ ಕಡೆ ಒಲವು ತೋರಿಸೋದು, ಈ ರೀತಿ ಮಾಡಿದ್ರು ಕೂಡ ಅವರಿಗೆ ಸಸ್ಪೆಂಡ್ ಮಾಡಿಲ್ಲ. ಯತ್ನಾಳ್ ಅವ್ರಿಗೆ ಯಾಕೆ ಮಾಡಿದ್ರು ಅನ್ನೋದು ಅವ್ರದ್ದು ಒಂದು ಆಕ್ರೋಶ ಸರ್. ನೋಡಿ, ನಾನು ಹೇಳುವಂಥದ್ದು 2 ಪ್ರಶ್ನೆ. ಈಗ ನಿನ್ನೆ ಕೇಂದ್ರದವರು 5 ಜನರಿಗೆ ಅಡಿಷನಲ್ ಆಗಿ ಕೊಟ್ಟಂತ ನೋಟಿಸು, ಈ ಪ್ರಕ್ರಿಯೆಗಳೆಲ್ಲ ಎಲ್ಲವನ್ನ ಕೂಡ ಏಕಕಾಲದಲ್ಲಿ ಎಲ್ಲದಕ್ಕೂ ಪರಿಹಾರ ಸೂತ್ರ ಕೊಡ್ತಾರೆ ಅಂತಲ್ಲ, ಆದ್ರೆ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಕಳೆದ ಕೋರ್ ಕಮಿಟಿಯಲ್ಲಿ ನಾವು ಭಾರಿ ಪ್ರಬಲವಾಗಿ ಶಿವರಾಮ ಹೆಬ್ಬಾರ್ ಮತ್ತು ಸೋಮಶೇಖರ್ ಬಗ್ಗೆ ಮಾತಾಡಿದ್ದೇವೆ. ಯಾಕೆ ನೀವು ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಹೇಳುವಂತ ಕೇಂದ್ರದ ವರಿಷ್ಠರಿಗೆ ನಾವು ಗಂಭೀರವಾಗಿ ಅವರನ್ನು ತರಾಟೆಗೆ ತಗೊಂಡದ್ದನ್ನು ನೀವು ಕಂಡಿದ್ದೀರಿ. ನಾವು ತಗೊಳ್ತೇವೆ ಅಂತ ಹೇಳಿದ್ದಾರೆ. ಒಂದು ನಿಜ, ಇವತ್ತು ಹರಿಯಾಣ, ಮಹಾರಾಷ್ಟ್ರ, ದೆಹಲಿಯ ಚುನಾವಣೆಗಳಿದ್ದ ಕಾರಣ ಒಂದಷ್ಟು ನಿಗದಿತ ಸಮಯದಲ್ಲಿ ನಮ್ಮ ಪ್ರಮುಖರಿಗೆ ಅದನ್ನು ತಗೊಳ್ಳಿಕ್ಕೆ ಆಗ್ಲಿಲ್ಲ. ಆದ್ರೆ ತಗೊಳ್ಬೇಕಾಗೈತೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿರುವಂತ ಏಕೈಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಡಳಿತ ಮಾಡಿದ್ದು ಮತ್ತೆ ಮುಂದೆ ಆಡಳಿತ ಮಾಡುವಂತ ಪಾರ್ಟಿ ಇದು ಭಾರತೀಯ ಜನತಾ ಪಾರ್ಟಿ. ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಹಿನ್ನಡೆ ಆಗದಂತೆ ನೋಡುವಂತ ಜವಾಬ್ದಾರಿ ಅದು ಕೇಂದ್ರದವರಿಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್, ಮತ್ತೆ ಇನ್ನೊಂದೆಲ್ಲೋ ಒಂದ್ ಕಡೆ ಯತ್ನಾಳ್ ಅವರಿಗೆ ಈಗ ಉಚ್ಚಾಟನೆ ಮಾಡೋದನ್ನ ಖಂಡಿಸಿ, ಅಂದ್ರೆ ಅವರ ಭಾಗದಲ್ಲಿ, ವಿಜಯಪುರ ಭಾಗದಲ್ಲಿ ಸಾಕಷ್ಟು ಹಿಂದೂ ಪರ ಕಾರ್ಯಕರ್ತರಾಗಿರ್ಬೋದು ಮತ್ತು ಪಂಚಮಸಾಲಿಯ ಸ್ವಾಮೀಜಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಹೋರಾಟ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್, ಯಾವುದೇ ಪರಿಣಾಮ ಬೀರಲ್ಲ. ನೀವು ನೋಡಿದಿರಿ, ಎ.ಕೆ. ಸುಬ್ಬಯ್ಯನಂತ ಅತ್ಯಂತ ಪ್ರಭಾವಿ ಒಬ್ಬ ರಾಜಕಾರಣಿ ಜನಸಂಘದ ಕಾಲದಲ್ಲಿ ಅಶಿಸ್ತು ಮಾಡಿದಾಗ ನಾವೇನ್ ಕ್ಯಾರ್ ಮಾಡಿಲ್ಲ, ಅಶಿಸ್ತು ಮಾಡಿದವರಿಲ್ಲ ಅಂತ ಹೇಳಿ. ನಮ್ಮ ಪಕ್ಷ ಬಿಟ್ಟು ಯಡಿಯೂರಪ್ಪರೇ ಹೋಗಿ ಹೊಸ ಪಕ್ಷ ಕಟ್ಟಿದ್ರು. ನೀವು ನೋಡಿದಿರಿ, ಆಗ ಕೂಡ ಅವರಿಗೆ 4 ಬಂದದ್ದು, ನಮಗೆ 40 ಬಂತು. ಅದ ಕಾರಣ ಯಾವುದೇ ವ್ಯಕ್ತಿ ಆಧಾರಿತ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ, ಒಂದು ವಿಚಾರ ಆಧಾರಿತ ಪಾರ್ಟಿ. ಆದ್ರೆ ಶಿಸ್ತು ಅಂತ ಹೇಳುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಮೂಲ. ಅದರಲ್ಲಿ ವ್ಯತ್ಯಾಸ ಆದಾಗ ಮಾತ್ರ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಈಗ ಎಲ್ಲವೂ ಸರಿ ಆಗುತ್ತೆ. ನಿನ್ನ 5 ಜನರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರುವಂಥದ್ದು, ಅವರು ಉತ್ತರ ಬಂದ ಕೂಡಲೇ ಅದರ ಬಗ್ಗೆ ಹೆಜ್ಜೆ ಇಡುವಂಥದ್ದು, ಇದೆಲ್ಲವಾಗುತ್ತೆ. ನಾನು ಹೇಳಿದ್ದೆ, ನನ್ನ ಕೋರ್ ಕಮಿಟಿಯಲ್ಲೇ ಹೇಳಿದ್ದೆ, ರಾಜ್ಯದಲ್ಲಿ ಒಂದಷ್ಟು ಜನ ಈ ರೀತಿ ಒಂದು ಭಾರತೀಯ ಜನತಾ ಪಾರ್ಟಿಗೆ ತೊಂದರೆ ಮಾಡುವಂತ ರೀತಿಯಲ್ಲಿ ಇವತ್ತು ಮಾಧ್ಯಮಕ್ಕೆ ಬೀದಿಯಲ್ಲಿ ಹೋಗುವಂತವ್ರು ಹೋಗ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಎಲ್ಲರ ಮೇಲೆ ಆಕ್ಷನ್ ತಗೊಳ್ಬೇಕಾಗೂ ಇಲ್ಲ. ಯಾರೋ ಒಬ್ಬ ಪ್ರಮುಖನ ಮೇಲೆ ತಗೊಂಡ್ರೆ ಅದೊಂದು ಸಂದೇಶ ಕಳಿಸ್ತದೆ, ಅದನ್ನು ಮಾಡಿ ಅಂತ ಹೇಳಿದ್ದೆ. ಯಾವುದೋ ಮನೆ ಹತ್ರ ಒಂದು ಮರದ ಮೇಲೆ ಒಂದು 25 ಕಾಗೆಗಳು ಕಾ ಅಂತ ಮನೆಯವರಿಗೆ ಕಿವಿ ಬಿಡ್ಲಿಕ್ಕೆ ಆಗದಂತದ್ದು ಮಾಡಿದಾಗ 25 ಕಾಗೆಗಳನ್ನು ಓಡಿಸ್ಲಿಕ್ಕೆ ಏನ್ ಮಾಡ್ಬೇಕಾಗಿಲ್ಲ, ಒಂದು ಕಾಗೆ ಗುಂಡು ಹೊಡೆದು ಬೀಳಿಸಿದ್ರೆ 24 ಕಾಗೆಗಳು ಆ ಮರದ ಹತ್ರ ಬರುವುದಿಲ್ಲ ಅಂತ ಹೇಳುವಂತ ನಾನು ಕೋರ್ ಕಮಿಟಿಯಲ್ಲಿ ಹೇಳಿದ್ದೆ. ಪ್ರಾಯಶಃ ಅದು ನಡೆದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಹಾಗಾದ್ರೆ ನೀವ್ ಹೇಳ್ತಿರೋ ಪ್ರಕಾರ ಈಗ ರೆಬಲ್ಸ್ ಟೀಮ್ ನಲ್ಲಿ ಯತ್ನಾಳ್ ಅವ್ರಿಗೆ ಸೈಲೆಂಟ್ ಮಾಡಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ರೆಬಲ್ಸ್ ಟೀಮ್ ನಲ್ಲಿ ಇದ್ದಂತವ್ರು ಯಾರು ಕೂಡ ಧ್ವನಿ ಎತ್ತೋದಿಲ್ಲ, ಎಲ್ಲರೂ ಸೈಲೆಂಟ್ ಆಗ್ತಾರೆ ಅನ್ನೋದಾ? ಅಲ್ಲ, ನಾನು ಯಾರು ಸೈಲೆಂಟ್ ಆಗ್ತಾರೆ, ಯಾರು ಗಲಾಟೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಕೇಂದ್ರದ ವರಿಷ್ಠರು ತಗೊಂಡಂತ ನಿಲುವನ್ನು ನಾನು ಸಮರ್ಥನೆ ಮಾಡ್ತೀನಿ. ಮತ್ತು ಸ್ವಲ್ಪ ಡಿಲೇ ಆದ್ರೂ ಕೂಡ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಶುದ್ಧೀಕರಣ ಪ್ರಾರಂಭ ಆಗಿದೆ ಅಂತ ನನಗೆ ಅನಿಸ್ತದೆ. ಸರ್, ಈಗಾಗಲೇ ನೀವು ಹೇಳ್ತಾ ಇದ್ರಿ, ಯಡಿಯೂರಪ್ಪನವರು ಕೂಡ ಹೊರಗೆ ಬಂದು ಕೆಜೆಪಿಯನ್ನ ಸೃಷ್ಟಿ ಮಾಡ್ತಾರೆ, ಅವ್ರು 4 ಸೀಟನ್ನ ಪಡೆದುಕೋತಾರೆ. ಎಲ್ಲೋ ಒಂದ್ ಕಡೆ ಇದು ಕೂಡ ಬಿಜೆಪಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ. ಆ ಸಂದರ್ಭದಲ್ಲಿ ಈಗಲೂ ಕೂಡ ಅಷ್ಟೇ ಯತ್ನಾಳ್ ಅವ್ರಿಗೆ ಹೊರಗೆ ಹಾಕಿದ್ದಾರೆ. ಅವರೇ ಏನಾದ್ರು ಒಂದ್ ವೇಳೆ ಹೊರಗೆ ಬಂದು ಅವರು ಹೊಸ ಪಕ್ಷವನ್ನು ನಿರ್ಮಾಣ ಮಾಡಿ ಅಂದ್ರೆ ಕಟ್ಟಿ ಅವ್ರು ಕೂಡ ಎಲ್ಲ ಮತ್ತೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಸೆಟ್ ಬ್ಯಾಕ್ ಆಗ್ಬೋದು ಅನ್ಸುತ್ತಾ ನಿಮಗೆ? ಖಂಡಿತ ಅನ್ಸಲ್ಲ. ಯಾಕೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ 2 MP ಗಳಿದ್ದವರು ಇವತ್ತು ಎಷ್ಟು ಜನ ಇದಾರೆ ಲೆಕ್ಕ ಹಾಕಿ.
ಕರ್ನಾಟಕದಲ್ಲಿ 2 ಜನ MLAಗಳಿದ್ದರು, ಅದರಲ್ಲಿ ಕೂಡ ಒಬ್ರು ವಸಂತ ಬಂಗೇರು ಮಜ್ಜೆ ಕುಡಿದು ಹೋದ್ರು, ನಮ್ಮಲ್ಲಿ ಒಬ್ಬರೇ ಉಳಿದಿರೋದು. ಆಮೇಲೆ ಭಾರತೀಯ ಜನತಾ ಪಾರ್ಟಿ ಹೇಗೆ ಬೆಳೆಯಿತು, ಏರು ಪೇರುಗಳು ಅದು ರಾಜಕಾರಣದಲ್ಲಿ ಇದ್ದದ್ದೇ. ಆದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ಖಂಡಿತವಾಗಿಯೂ ಯಾವುದೋ ಒಂದು ವ್ಯಕ್ತಿ ಅಥವಾ 1-2 ಜನ ಯಾವುದೋ ರಾಜಕಾರಣಿಗಳು ಭಾರತೀಯ ಜನತಾ ಪಾರ್ಟಿಗೆ ಎಲ್ಲ ತೊಂದರೆ ಕೊಡ್ತೇವೆ ಅಂತ ಹೇಳುವಂಥದ್ದು ಅದು ಮಾತ್ರ ಸಾಧ್ಯ ಆಗದ ಮಾತು. ಅದನ್ನ ಯಾರು ಅಂಥದ್ದು ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿ ಈಗ ಅತ್ಯಂತ ಬಲಿಷ್ಠವಾಗಿದೆ. ಕರ್ನಾಟಕದಲ್ಲಿ ಅಂತೂ ಕಾಂಗ್ರೆಸ್ ಇವತ್ತು ಕೊಡ್ತಾ ಇರುವಂತಹ ದುರಾಡಳಿತ ಇದನ್ನು ನೋಡಿದ್ರೆ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಬೇಗ ಬೇಕು ಅಂತ ಹೇಳುವಂತ ಭಾವನೆಗಳು ಬಂದಿದೆ. ಸರ್ ಮತ್ತೆ ಎಲ್ಲೋ ಒಂದ್ ಕಡೆ ಈಗ ಬಂದ್ಬಿಟ್ಟು ಇಷ್ಟೆಲ್ಲವೂ ನೋಡಿದ್ರೆ ಮೊದಲನೇದಾಗಿ ಯತ್ನಾಳ್ ಅವರ ಹೋರಾಟ ಇದ್ದಿದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ಹೇಳಿ. ಇವತ್ತು ಅವರೇ ಉಚ್ಚಾಟನೆ ಆದ ನಂತರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಅವರು ಸೇಫಾ ಅಂತ? ಇದರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಈ ತೀರ್ಮಾನಗಳನ್ನು ಕೇಂದ್ರದ ವರಿಷ್ಠರು ತಗೊಳ್ಳುವಂಥದ್ದು. ಆದ ಕಾರಣ ಅದರ ಬಗ್ಗೆ ಯಾರನ್ನು ಮಾಡ್ತಾರೆ, ಯಾರನ್ನು ಇಟ್ಕೊಳ್ತಾರೆ, ನಮ್ಮ ರಾಷ್ಟ್ರೀಯ ನಾಯಕರುಗಳು ಎಲ್ಲವನ್ನ ಅಳೆದು ತೂಗಿ ಆ ತೀರ್ಮಾನಗಳನ್ನು ತಗೊಳ್ತಾರೆ. ಅದನ್ನು ಕೇಂದ್ರದ ವರಿಷ್ಠರು ಮಾಡ್ತಾರೆ. ನಾನು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಕ್ಕೆ ಇಷ್ಟಪಡುವುದಿಲ್ಲ. ಇದಾಗಿತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.